ಸಮ್ಮರ್ ಬಂದಾಗ ಇದು ಮಾಡಿಲ್ಲ ಅಂದರೆ ಹೆಂಗೆ? ಸಮ್ಮರ್ ಬಂದಾಗ 100% ಕಂಪಲ್ಸರಿ ಇದು ಮಾಡಲೇಬೇಕು. ವೆರಿ ಟೇಸ್ಟಿ, ಈಸಿ ಆ್ಯಂಡ್ ಹೆಲ್ದಿ ಆಗಿರುವಂತಹ, ಓಕೆ, ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ಮ್ಯಾಂಗೋ ಚಿತ್ರಾನ್ನ. ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಎಲ್ಲ ಬೇಡ, ಬಿಸಿಲಿದೆ ಅದಕ್ಕೆ. ಓಕೆ, ಸುಮ್ಮನೆ ನೋಡಿಕೊಂಡು ಹಾಕ್ಕೋಬೇಕು. ಓಕೆ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀವಿ. ಓಕೆ, ಎಣ್ಣೆ ಬಿಸಿ ಆಗೋದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಓಕೆ, ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿತಿರ್ಬೇಕಾದ್ರೆ ಇವಾಗ ಜೀರಿಗೆ ಹಾಕ್ಕೊಳ್ತೀವಿ. ಓಕೆ, ಜೀರಿಗೆ ಅದನ್ನು ಸ್ವಲ್ಪ ಹುರಿಬೇಕು. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತೇನೆ. ಓಕೆ, ನೆಕ್ಸ್ಟ್ ಮತ್ತು ಉದ್ದಿನಬೇಳೆ ಹಾಕ್ಕೊತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಅದು ಹೊಂಬಣ್ಣ ಬರಬೇಕು. ನೆಕ್ಸ್ಟ್ ಅದು ಹೊಂಬಣ್ಣ ಬಂದರೆ ಮತ್ತೆ ಸ್ವಲ್ಪ ಶೇಂಗಾ ಕಾಳು ಹಾಕ್ಕೊತೀನಿ. ಅದನ್ನು ಸ್ವಲ್ಪ ಹೊಂಬಣ್ಣ ಬರುತ್ತೆ. ಸ್ವಲ್ಪ ಹೊಂಬಣ್ಣ ಬರುತ್ತೆ. ಈ ಹೊಂಬಣ್ಣ ಬರೋದೇ ಇದು ಫ್ಲೇವರು ಮತ್ತು ಟೇಸ್ಟ್ ಆಗೋದು ಇದು ಹೊಂಬಣ್ಣ ಬರುತ್ತೆ. ಓಕೆ, ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಸ್ವಲ್ಪ ಹುರ್ಕೊಂಡು, ಅದು ಹೊಂಬಣ್ಣ ಬರ್ತಿರ್ಬೇಕಾದ್ರೆ ಇವಾಗ ಸ್ವಲ್ಪ ಬಟಾಣಿ ಇರೋದಲ್ಲ, ಹಸಿ ಬಟಾಣಿ ನೆನೆಸಿ ನೀವು ನೆನ್ಸಕ್ಕೆ ಹಾಕಿ ಆದರೂ ಮಾಡ್ಬೋದು, ಅಥವಾ ಇವಾಗ ಸೀಸನಲ್ಲಿ ಸಿಗುತ್ತಲ್ಲ ರೋಗನ್ ಬಟಾಣಿ, ಅದಾದರೂ ಹಾಕ್ಕೋಬೋದು. ಓಕೆ, ಇವಾಗ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೊತೀನಿ. ಓಕೆ, ಗ್ರೀನ್ ಚಿಲ್ಲಿ ಇದನ್ನು ಬಾಡಿಸ್ಕೋಬೇಕು. ಗ್ರೀನ್ ಚಿಲ್ಲಿಯನ್ನು ಸ್ವಲ್ಪ ಬಾಡಿಸ್ಕೊಂಡು ನೆಕ್ಸ್ಟ್ ಓಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತೇನೆ. ಕರಿಬೇವು ಸೊಪ್ಪು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಇನ್ನು ಸ್ವಲ್ಪ ಬಟಾಣಿ ಅದೆಲ್ಲ ಸ್ವಲ್ಪ ಬೆನಿಬೇಕು. ಸೊ ಬಟಾಣಿ ಬೆನಿಬೇಕು. ಬಟಾಣಿ ಯಾಕಂದರೆ ಅದು ಸೀಸನ್ ಬಟಾಣಿ ಇಲ್ಲ, ಸೀಸನ್ ಬಟಾಣಿ ಖಾಲಿ ಆಗಿದೆ. ಹಾಗಾಗಿ ಇದು ಮಾರ್ಕೆಟಲ್ಲಿ ಸಿಗೋದು ಒಣ ಬಟಾಣಿನೇ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಇವಾಗ ಹುರ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸರಿ ಹೋಗುತ್ತೆ. ಮತ್ತು ಫ್ರೈ ಮಾಡ್ಕೊಂಡು ಇವಾಗ ಸೀದೋಗ್ಬಿಡ್ಬಾರ್ದು, ಕೈ ತಿರ್ಸ್ತಾನೆ ಇದೆ. ಕೈ ತಿರ್ಸಿಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಇವಾಗ ಮಾವಿನಕಾಯಿ ಇದೆ ಅಲ್ಲ, ಮಾವಿನಕಾಯಿ ತುರಿದು ಹಾಕ್ಕೊತೀನಿ. ಓಕೆ, ಮಾವಿನಕಾಯಿ ತುರಿದಿರೋದು 1 ಸ್ಪೂನ್ 2 ಸ್ಪೂನ್ ಹುಳಿ ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ಒಬ್ಬೊಬ್ಬರು ಹುಳಿ ಜಾಸ್ತಿ ತಿಂತಾರೆ, ಒಬ್ಬೊಬ್ಬರು ಹುಳಿ ಜಾಸ್ತಿ ತಿನ್ನಲ್ಲ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ. ಒಂದು ಸ್ವಲ್ಪ ಹುಳಿ ಎಲ್ಲ ತಿನ್ನೋರು ಅದರಲ್ಲೇ ಮಾಡ್ಕೊಂಡಿರ್ತಾರೆ. ಓಕೆ, ಒಂದು ಸ್ವಲ್ಪ ಹುಳಿ ಜಾಸ್ತಿ ತಿನ್ನಲ್ಲ ಅನ್ನೋರು, ಆ್ಯಸಿಡಿಟಿ ಆಗುತ್ತೆ ಹಾಗೇನಾದ್ರು ಪ್ರಾಬ್ಲಮ್ ಅನ್ನೋರು ಜಾಸ್ತಿ ತಿನ್ನಲ್ಲ, ಅವರು ಸ್ವಲ್ಪ ಹಾಕ್ಕೊತಾರೆ. ನಾನು ಇನ್ನೊಂದು ಸ್ಪೂನ್ ಹಾಕ್ಕೊತೀನಿ. ಅದೇನು ರೆಗ್ಯುಲರಾಗಿ ಏನು ಮಾಡಲ್ಲ, ಸೀಸನ್ ಟೈಮಲ್ಲಿ ಅಷ್ಟೇ ಮಾಡೋದು. ಓಕೆ, ಆಯಿತಾ? 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಮಾವಿನಕಾಯಿ ತುರಿ. ನೆಕ್ಸ್ಟ್ ಇವಾಗ ಚೂರು ರುಚಿಗೆ ತಕ್ಕಷ್ಟು ಚೂರು ಅರಿಶಿನ ಹಾಕ್ಕೊತೀನಿ. ಫಸ್ಟೇ ಹಾಕಿದರೆ ಸೀದೋಗ್ಬಿಡುತ್ತೆ ಅಂತ ಹೇಳಿ ಅರಿಶಿನ ಇವಾಗ ಹಾಕ್ಕೊತೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ. ಎಲ್ಲದೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇದೆಲ್ಲ ಇವಾಗ ಇದಕ್ಕೆ 1 ಬೌಲಷ್ಟು ರೈಸ್ ಹಾಕ್ಕೊತೀನಿ. ನೀವು ಗೊಜ್ಜು ತೆಗೆದಿಟ್ಟಿದ್ದೀನಿ ನಾನು, ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಓಕೆ, ಆಯಿತಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲದು ಹುಳಿ ಉಪ್ಪು ಎಲ್ಲ ಹೊಂದ್ಕೊಳಂಗೆ ನೀಟಾಗಿ ಮಿಕ್ಸ್ ಮಾಡಿ. ಆಯಿತಾ? ನೋಡಿ ಎಷ್ಟು ನೀಟಾಗಿ ಕಲರ್ ಆಗಿದೆ. ಓಕೆ,
ಬೇಸಿಗೆ ಬಂತು, ಸಮ್ಮರ್ ಬಂತಂದರೆ ಸೀಸನಲ್ಲಿ ಇದು ಮಾಡಿಲ್ಲ ಅಂದರೆ ಹೆಂಗೆ, ಸೀಸನ್ ಬಂದಾಗ ಮಾಡಲೇಬೇಕು ಕಂಪಲ್ಸರಿ. ಓಕೆ, ಆಯಿತಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಎಲ್ಲರೂ ಮನೆಯಲ್ಲಿ ಕಾಮೆಂಟ್ ಮಾಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆ.